ಬೆಂಗಳೂರಲ್ಲಿ ಮೊದಲೇ ಮೋಡ ಕವಿದ ವಾತಾವರಣ. ಟೀನೋ ಕಾಫಿನೋ ಕುಡಿಯೋಣ ಅಂತ ಕಾಂಡಿಮೆಂಟ್ಸ್ ಅಥವಾ ಬೇಕರಿಗೆ ಹೋದ್ರೆ ಅಲ್ಲಿ ನೋ ಟೀ ನೋ ಕಾಫಿ, ಓನ್ಲಿ ಲೆಮನ್ ಟೀ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಈ ಮೂಲಕ ಜಿಎಸ್ಟಿ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಕಮರ್ಷಿಯಲ್ ಟ್ಯಾಕ್ಸ್ ನೋಟಿಸ್ ಹಿನ್ನೆಲೆ ಸಣ್ಣ ಪುಟ್ಟ ಅಂಗಡಿ ಮಾಲೀಕರು, ನಂದಿನಿ ಬೂತ್ ಮಾಲೀಕರು, ಬೇಕರಿ, ಕಾಂಡಿಮೆಂಟ್ಸ್ ಹಾಗೂ ಟೀ ಅಂಗಡಿ ವ್ಯಾಪಾರಿಗಳು ಹೋರಾಟಕ್ಕೆ ಮುಂದಾಗಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಇಂದಿನಿಂದ 3 ದಿನಗಳ ಕಾಲ ಹಾಲು ಮಾರಾಟ ಬಂದ್ ಮಾಡುವ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ನಂದಿನಿ ಬೂತ್ ಮಾಲೀಕರು ಸಹ ಬೆಂಬಲ ವ್ಯಕ್ತಪಡಿಸಿದ್ದಾರೆ. 2 ದಿನ ನಷ್ಟವಾದ್ರೂ ಪರವಾಗಿಲ್ಲ, ಜಿಎಸ್ಟಿಯಿಂದ ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿದ ಹಣ ತೆರಿಗೆಗೆ ಹೋಗೋದು ಬೇಡ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನೋಟಿಸ್ನಿಂದಾಗಿ ಅನೇಕ ವ್ಯಾಪಾರಿಗಳು ಹೆದರಿ QR ಕೋಡ್ಗಳನ್ನು ತೆಗೆದಿಟ್ಟಿದ್ದಾರೆ. ಗ್ರಾಹಕರು ಕೇಳಿದ್ರೆ ಮಾತ್ರ ತೋರಿಸ್ತಿದ್ದಾರೆ. ಎಲ್ಲಾ ವ್ಯಾಪಾರಿಗಳಲ್ಲಿ ಜಿಎಸ್ಟಿ ನೋಟಿಸ್ನ ಆತಂಕವಿದೆ. ಇನ್ನು ಜಿಎಸ್ಟಿ ಮಿತಿಯನ್ನ ಮೀರಿ ವ್ಯಾಪಾರ ಮಾಡಿರುವ ಸಣ್ಣ ವ್ಯಾಪಾರಿಗಳಿಗೆ ರಾಜಿ ತೆರಿಗೆ ಯೋಜನೆಯಡಿ 1% ತೆರಿಗೆ ಕಟ್ಟಿಸಿಕೊಂಡು ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳುವ ಅವಕಾಶ ಕೂಡ ಇದೆ.